3 ವರ್ಷ ಆದರೂ ಕೂಡ ವಿಪಕ್ಷ ನಾಯಕನಿಗೆ ಇನ್ನೂ ಕೂಡ ಅಧಿಕೃತವಾಗಿ ನಿವಾಸ ಸಿಕ್ಕಿಲ್ಲ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಯಾಕೆ ಅನ್ನುವಂಥ ರೀಸನ್ನು ಅಸಲಿ ಮ್ಯಾಟರ್ ಇಲ್ಲಿದೆ ನೋಡಿ. ಕುಬೇರ ಮೂಲೆಯಲ್ಲಿರುವಂತಹ DK ಸರ್ಕಾರಿ ನಿವಾಸದ ಮೇಲೆ ಅಶೋಕ್ ಕಣ್ಣಿಟ್ಟಿದ್ದಾರೆ. ಕುಮಾರಕೃಪಾ ಪೂರ್ವ ಮತ್ತು ರೆಸ್ವ್ಯೂ ಕಾಟೇಜ್ ಅಥವಾ ರೇಸ್ ಕೋರ್ಸ್ ರಸ್ತೆ ಈ ಮೂರರಲ್ಲಿ ಒಂದು ಕಡೆ ಕೊಡಬೇಕು ಅಂತ ಹೇಳಿಬಿಟ್ಟು, ಇಲ್ಲ ಅಂತ ಹೇಳಿದ್ರೆ DKಯನ್ನು ಬಿಡಿಸಿ ತಮಗೆ ಆ ಬಂಗ್ಲೆಯನ್ನು ಕೊಡಿಸಿ ಅಂತ ಹೇಳಿಬಿಟ್ಟು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ನಿಜಕ್ಕೂ ಯಾಕೆ ಈ ರೀತಿಯಾಗಿ ಅಶೋಕ್ ಅವರು ಆರೋಪವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಸಂಶಯ ಇತ್ತು. ಬಟ್ ಕ್ಲಾರಿಟಿ ಸಿಗ್ತಾ ಇದೆ, ಕುಬೇರ ಮೂಲೆಯಲ್ಲಿರುವಂತಹ ಮನೆಯೇ ಬೇಕು ಅಂತ ಹೇಳ್ಬಿಟ್ಟು ಪೊಟ್ಟನ್ನು ಹಿಡಿದು ಕೂತಿದ್ದಾರಂತೆ. ಸೊ ಹಾಗಾಗಿ ಇದು ಬೇಡ ಅಂತ ಹೇಳ್ಬಿಟ್ಟು ಅವರೇ ತಿರಸ್ಕಾರ ಮಾಡಿ ಈಗ ಅವರೇ ಆರೋಪ ಮಾಡ್ತಾ ಇದ್ದಾರೆ. ಏನಿದೆ ಅಪ್ಡೇಟ್ಸ್ ವಿವೇಕ್? ಎಸ್ ರೋಜಾ, ಇಲ್ಲಿವರೆಗೂ ಕೂಡ ಅಷ್ಟೇ ಸರ್ಕಾರಿ ನಿವಾಸ ಬೇಕು ಅಂತ ಅಶೋಕ್ ಅವರು ಕೇಳ್ತಾ ಇದ್ರು. ವಿಪಕ್ಷ ನಾಯಕರು ಕೂಡ ಆಗಿದ್ದಾರೆ. ಅಶೋಕ್ ಅವರು ಸುಮಾರು 6 ಬಾರಿ ಸರ್ಕಾರಕ್ಕೂ ಕೂಡ ಪತ್ರವನ್ನ ಬರೆದಿದ್ದಾರೆ, ಸರ್ಕಾರಿ ನಿವಾಸ ನನಗೆ ಕೊಡಿಸಿ ಅಂತ. ಆದ್ರೂ ಕೂಡ ಸರ್ಕಾರ ಎಂದು ಕೂಡ ಅವರಿಗೆ ಸರ್ಕಾರಿ ನಿವಾಸ ಕೊಡ್ತಿಲ್ಲ. ಆದ್ರೆ ಯಾಕೆ ಅಂದ್ರೆ ಅದ್ರಲ್ಲಿ ಗಮನಿಸ್ತಾ ಹೋದ್ರೆ ಅವರು 3 ನಿವಾಸಗಳನ್ನ ಕೇಳಿರ್ತಾರೆ. ಅದರ ಪೈಕಿ ಒಂದು ನಿವಾಸ ಬಂದ್ಬಿಟ್ಟು ಈಗಾಗಲೇ DCM DK ಶಿವಕುಮಾರ್ ಅವರು ವಾಸವಾಗಿರ್ತಾರೆ. ಅದರ ಜೊತೆಗೆ ಹೊರತುಪಡಿಸಿ ತಾಜ್ ವೆಸ್ಟ್ ಎಂಡ್ ಪಕ್ಕದಲ್ಲಿರುವ ರೇಸ್ ವ್ಯೂ ಸರ್ಕಾರಿ ನಿವಾಸ ಏನಿದೆ ಅಲ್ಲಿ 2 ನಿವಾಸಗಳನ್ನ ಕೇಳಿರ್ತಾರೆ. ಆ ನಿಟ್ಟಿನಲ್ಲಿ ಸರ್ಕಾರ ಆ ನಿವಾಸಗಳನ್ನ ಕೊಡೋದಕ್ಕೆ ರೆಡಿ ಆಗಿರಲ್ಲ. ಅವ್ರಿಗೆ ಬೇರೆ ಬಂಗಲೆಯನ್ನು ಕೂಡ ಕೊಡೋದಕ್ಕೆ ಕೂಡ ಸರ್ಕಾರ ಮುಂದಾಗುತ್ತೆ. ಆದ್ರೆ ಅದನ್ನ ಅವರು ತಿರಸ್ಕಾರ ಮಾಡ್ತಾರೆ. ನನಗೆ ಕೊಟ್ರೆ ಆ 3ರ ಪೈಕಿ ಒಂದು ಕೊಡಿ ಅನ್ನೋದೇ ಇವರ ಬೇಡಿಕೆ ಇರುತ್ತೆ, ಅಶೋಕ್ ಅವರ ಬೇಡಿಕೆ. ಈ ಹಿಂದೆ ಕೂಡ ನಾವು ನೋಡ್ತಾ ಹೋದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ಅಶೋಕ್ ಅವರು ಹೋಗಿ ಒಂದು ಸರ್ಕಾರಿ ನಿವಾಸಕ್ಕೆ ಕೂಡ ಪೂಜೆಯನ್ನ ಸಲ್ಲಿಕೆ ಮಾಡಿದ್ರು. ಅದೇ ಇರ್ತಕ್ಕಂಥ DK ಶಿವಕುಮಾರ್ ಅವರ ನಿವಾಸಕ್ಕೆ ಆ ಸಂದರ್ಭದಲ್ಲಿ ಆ ನಿವೇಶನವನ್ನ ವಿಪಕ್ಷ ನಾಯಕರಾಗಿರಂತ ಸಿದ್ದರಾಮಯ್ಯನವರಿಗೆ ಕೊಡಿಸಲಾಯಿತು ಸರ್ಕಾರದಿಂದ. ಆದ್ರೆ ಈ ಸಂದರ್ಭದಲ್ಲೂ ಕೂಡ ಅದೇ ರೀತಿಯಾಗಿ DCM DK ಶಿವಕುಮಾರ್ ಇರ್ತಕ್ಕಂಥ ಸರ್ಕಾರಿ ನಿವಾಸ ವಿಪಕ್ಷ ನಾಯಕರಿಗೆ ಕೊಡಬೇಕು, ನನಗೆ ಆ ನಿವಾಸ ಕೊಡಿ ಅನ್ನೋ ಒಂದಿಷ್ಟು ಬೇಡಿಕೆಯನ್ನು ಕೂಡ ಸರ್ಕಾರದ ಮುಂದೆ ವಿಪಕ್ಷ ನಾಯಕರಾಗಿರುವಂತ ಅಶೋಕ್ ಅವರು ಇಟ್ಟಿದ್ರು. ಆದ್ರೆ ಸರ್ಕಾರ ಅವರಿಗೆ ಬೇರೆ ನಿವಾಸವನ್ನು ಕೂಡ ಕೊಡೋದಕ್ಕೆ ಮುಂದಾಗಿತ್ತು. ಆದ್ರೆ ಅವರು ಅದನ್ನ ತಿರಸ್ಕಾರ ಮಾಡ್ತಿದ್ದಾರೆ. ಕೊಟ್ರೆ ಈ 3 ನಿವಾಸಗಳಲ್ಲಿ ಮಾತ್ರ ಒಂದು ಕೊಡಿ ಅನ್ನೋದೇ ಇವರ ಬೇಡಿಕೆ ಆಗಿದೆ ರೋಜಾ. ಅಂದ್ರೆ ಇಲ್ಲೇ ಇವ್ರು ಆರೋಪ ಮಾಡ್ತಾ ಇರೋದು ನೋಡಿದ್ರೆ ಹೌದೇನೋ ನಿಜವೇನೋ, ಯಾಕೆ ರೀತಿಯಾಗಿ ಮಾಡ್ತಾ ಇದ್ದಾರೆ, ಏನು ಆರೋಪ ಇದು, ಅಸಲಿಯತ್ ಏನಿರ್ಬೋದು ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು. ಬಟ್ ವಿಚಾರ ಇರೋದು ಇಲ್ಲಿ ಕೊಟ್ಟಿರುವಂತಹ ಬಂಗ್ಲೆಯನ್ನು ಬೇಡ ಅಂತ ಹೇಳಿದ್ದಾರೆ. ಸರ್ಕಾರ ನಿಗದಿ ಮಾಡಿರುವಂತಹ ಸರ್ಕಾರಿ ಬಂಗ್ಲೆ ಬೇಡ ಅಂತ ಹೇಳಿ ಕುಬೇರ ಮೂಲೆಯಲ್ಲಿರುವಂತಹ ಬಂಗ್ಲೆನೇ ಬೇಕು ಅಂತ ಪಟ್ಟನ್ನು ಹಿಡಿದು ಕೂತಿದ್ದಾರೆ.